ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಇಂದಿನಿಂದ ಸಂಸತ್ ಮುಂಗಾರು ಅಧಿವೇಶನ ಆರಂಭವಾಗ್ತಾ ಇದೆ. ಇಂದಿನಿಂದ ಆಗಸ್ಟ್ 13ರವರೆಗೆ ಕಲಾಪ ನಡೆಯಲಿರುವಂಥದ್ದು. ಇಲ್ಲಿ ಬಿಜೆಪಿಗೆ ರಾಮ ಮಂದಿರ ದೇಣಿಗೆ ವಿಚಾರ ಏನಿದೆ, ಈ ಒಂದು ಕಳುವು ವಿಚಾರ ಅವರಿಗೆ ಮುಳುವಾಗ್ತಾ ಇರುವಂಥದ್ದು. ಆಡಳಿತ ಪಕ್ಷಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ವಿಪಕ್ಷಗಳು ಸಜ್ಜಾಗಿವೆ. ಎಲ್ಲವನ್ನ ಪ್ರಶ್ನೆ ಮಾಡಬೇಕು ಅಂತ ಹೇಳಿ ತಯಾರಿಯನ್ನ ನಡೆಸಿಕೊಂಡಿರುವಂಥದ್ದು. ಇಲ್ಲಿ ಚರ್ಚೆಗಾಗಿ 8 ಪ್ರಮುಖ ಮಸೂದೆಗಳ ಪಟ್ಟಿಯನ್ನ ತಯಾರಿಸಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಸಂಸತ್ತಿನ ಮುಂಗಾರು ಅಧಿವೇಶನ ಇಂದಿನಿಂದ ಆರಂಭಗೊಂಡು ಆಗಸ್ಟ್ 13ರವರೆಗೆ ನಡೆಯಲಿದೆ. ಇಲ್ಲಿ ಸುಗಮ ಕಲಾಪಕ್ಕಾಗಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ಸಮರ್ಪಕ ಸಭೆಯಲ್ಲಿ ವಿರೋಧ ಪಕ್ಷಗಳ ಸಹಕಾರ ಕೋರಿದ್ದಾರೆ. ಕೇಂದ್ರ ಸರ್ಕಾರವು ಚರ್ಚೆಗಾಗಿ ಈಗ 8 ಪ್ರಮುಖ ಮಸೂದೆಗಳನ್ನು ಪಟ್ಟಿ ಮಾಡಿದೆ. ಹಾಗೆ ಶಿವಸೇನಾ ಹಾಗೂ ಟಿಎಂಸಿ ಪಕ್ಷಗಳಲ್ಲಿ ರಾಜಕೀಯ ಸೀಲಿನಿಂದಾಗಿ ಎನ್ಡಿಎ ಬಲ ಹೆಚ್ಚಿಸಿದ್ದು ಕ್ಷೇತ್ರ ಪುನರ್ ವಿಂಗಡಣೆ ಮಸೂದೆ ಮಂಡನೆಯಾಗುವ ವದಂತಿಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಆದರೆ ದಕ್ಷಿಣ ಭಾರತದ ರಾಜ್ಯಗಳ ಹಿತದೃಷ್ಟಿಯಿಂದ ವಿರೋಧ ಪಕ್ಷಗಳು ಇದನ್ನ ವಿರೋಧಿಸ್ತಾ ಇವೆ. ಉದ್ಧವ್ ಶಿವಸೇನೆಯ 6 ಸಂಸದರು ಶಿಂದೆ ಬಣ ಸೇರಿದ್ದಾರೆ. ಹಾಗಾಗಿ ಇಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಳಬೇಕು ಅನ್ನುವಂಥ ನಿರ್ಧಾರವನ್ನ ಇಂದಿನ ಸಂಸತ್ನಲ್ಲಿ ನಿರ್ಧರಿಸಲಾಗುತ್ತೆ. ಇಂದಿನಿಂದ ಆರಂಭವಾಗುವಂಥ ಈ ಒಂದು ಅಧಿವೇಶನ ಸರಾಗವಾಗಿ ನಡೀಲಿ, ಯಾವುದೇ ಅಡೆತಡೆಗಳಿಲ್ಲದೆ ಸುಲಲಿತವಾಗಿ ನಡೀಲಿ ಅಂತ ಹೇಳಿ ನಿರ್ಧಾರವನ್ನ ಮಾಡಿರೋದು. ಇದಕ್ಕೆ ಎಲ್ಲ ತಯಾರಿಗಳು ಈಗ ನಡೆದಿರುವಂಥದ್ದು. ಹಾಗಾಗಿ ಇಲ್ಲಿ ಸುಗಮ ಕಲಾಪಕ್ಕಾಗಿ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ಸಮರ್ಪಕ ಸಭೆಯಲ್ಲಿ ವಿರೋಧ ಪಕ್ಷಗಳ ಸಹಕಾರವನ್ನ ಕೋರಿರುವಂಥದ್ದು. ಇನ್ನೊಂದು ಕಡೆ ಈಗ ಬಿಜೆಪಿಗೆ ರಾಮ ಮಂದಿರ ದೇಣಿಗೆ ಕಳುವು ವಿಚಾರ ಏನಿದೆ ಅದು ಮುಳುವಾಗುವಂತಹ ಸಾಧ್ಯತೆ ಇದೆ. ಈ ಒಂದು ವಿಚಾರವನ್ನ ಇಟ್ಕೊಂಡು ಕೇಂದ್ರದ ಆಡಳಿತ ಪಕ್ಷವನ್ನ ಪ್ರಶ್ನೆ ಮಾಡೋದಕ್ಕೆ ವಿರೋಧ ಪಕ್ಷಗಳು ಕಾಯ್ತಾ ಇರುವಂತದ್ದು. ತರಾಟೆಗೆ ತೆಗೆದುಕೊಳ್ಳಬೇಕು ಆಡಳಿತ ಪಕ್ಷವನ್ನ ಅಂತ ಹೇಳಿ ಎಲ್ಲಾ ಸಿದ್ಧತೆಗಳನ್ನ ವಿಪಕ್ಷದ ನಾಯಕರು ಮಾಡಿಕೊಂಡಿರುವಂತದ್ದು. ಹಾಗಾಗಿ ಈ ಒಂದು ಅಧಿವೇಶನ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಇಲ್ಲಿ ಆಡಳಿತ ಪಕ್ಷಕ್ಕೆ ಹಾಕುವಂತ ಪ್ರಶ್ನೆಗಳಿಗೆ ಆಡಳಿತ ಪಕ್ಷದವರು ಯಾವ ರೀತಿಯಾಗಿ ಉತ್ತರವನ್ನ ನೀಡ್ತಾರೆ ಅನ್ನುವಂತ ಕುತೂಹಲ ಕೂಡ ಇರುವಂತದ್ದು. ಇಲ್ಲಿ ಈ ಒಂದು ಅಧಿವೇಶನದ ಸಮಯದಲ್ಲಿ ಚರ್ಚೆ ನಡೆಸೋದಕ್ಕೆ ಅಂತ ಹೇಳಿ ಒಟ್ಟು 8 ಪ್ರಮುಖ ಮಸೂದೆಗಳನ್ನ ಪಟ್ಟಿ ಮಾಡಲಾಗಿದೆ. ಇವುಗಳ ಬಗ್ಗೆಯೂ ಕೂಡ ಇಂದು ಅಧಿವೇಶನದಲ್ಲಿ ಚರ್ಚೆಯಾಗುತ್ತೆ.